ಹಾಯ್, ನಮಸ್ಕಾರ. ನನ್ನ ಹೆಸರು ವಸೀಂ ಖಾನ್. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನೀವು ಎಲ್ಲಾದರೂ ಗಲ್ಫ್ ಕಂಟ್ರಿಗಳಲ್ಲಿ ಎಕ್ಸಾಂಪಲ್ ಸೌದಿ, ಒಮಾನ್, ಖತಾರ್, ಬೆಹ್ರೀನ್, UAE, ಓಕೆ, ಸೊ ಕುವೈತ್, ಇದು ಯಾವುದೇ ಗಲ್ಫ್ ಕಂಟ್ರೀಸ್ಗಳಲ್ಲಿ ಪರ್ಟಿಕ್ಯುಲರಾಗಿ ಜಾಬ್ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿರುವಂಥ ಆಫೀಸ್ ಮುಖಾಂತರ ಮಾತ್ರ ಕೆಲಸವನ್ನು ಮಾಡಿಸಿ. ಇಲ್ಲ ಅಂದರೆ ಇಲ್ಲಿಗಲ್ ಏಜೆಂಟ್ಸ್ ಜೊತೆ ಸಿಗಾಕೊಂಡು ಒದ್ದಾಡಬೇಡಿ ದಯವಿಟ್ಟು. ಸೊ ರಿಯಲ್ ಏಜೆಂಟ್ಸ್ ಹೇಗಿರ್ತಾರೆ ಅಂತ ಅಂದರೆ ಅವ್ರ ಹತ್ರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿರುವಂಥ ಈ ಥರ ಲೈಸೆನ್ಸ್ ಕಾಪಿ ಇರುತ್ತೆ. ಈ ಲೈಸೆನ್ಸ್ ಕಾಪಿನ ಅವರು ಅವರ ಆಫೀಸಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಆ ಲೈಸೆನ್ಸ್ ಕಾಪಿನೂ ಕೂಡ ನೀವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವೆಬ್ಸೈಟ್ಗೆ ಹೋಗಿ ವೆರಿಫೈ ಮಾಡ್ಬೋದು. ನಿಮ್ಮಲ್ಲಿ ನಾನು ಕಳಕಳಿ ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ನನ್ನ ವ್ಯೂವರ್ಸ್ಗಳಿಗೆ, ನೀವು ಗಲ್ಫ್ ಕಂಟ್ರಿಯಲ್ಲಿ ಜಾಬ್ ನೋಡ್ತಾ ಇದ್ದರೆ ದಯವಿಟ್ಟು ಅವ್ರ ಹತ್ರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಲೈಸೆನ್ಸ್ ಇದೆಯಾ ಅನ್ನೋದನ್ನು ವೆರಿಫೈ ಮಾಡಿ. ಸೊ ಯಾವುದೋ ಬೇರೆ GST ಲೈಸೆನ್ಸ್ ಕಾಪಿ ತೋರಿಸ್ಬಿಟ್ಟು ಇದೇ MEA ಲೈಸೆನ್ಸ್ ಅಂದರೆ ತಪ್ಪಾಗುತ್ತೆ. ಕಾರ್ಪೊರೇಷನ್ ಲೈಸೆನ್ಸ್ ತೋರಿಸ್ಬಿಟ್ಟು ಇದೇ MEA ಲೈಸೆನ್ಸ್ ಆಗೋದಿಲ್ಲ. ಕಂಪನೀಸ್ ಆ್ಯಕ್ಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1952 ತೋರಿಸಿದ್ರು ಅದು ಯೂಸ್ ಆಗೋದಿಲ್ಲ. ನಿಮಗೆ ಪರ್ಟಿಕ್ಯುಲರ್ ಆಗಿ ಅವ್ರ ಹತ್ರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರಿಂದ ಲೈಸೆನ್ಸ್ ಸಿಕ್ಕಿರುವಂಥ ಮಾನ್ಯತೆ ಪಡೆದಿರುವಂಥ ಆಫೀಸಿಂದ ಮಾತ್ರ ನಿಮ್ಮ ರೆಕ್ರೂಟ್ಮೆಂಟ್ ವರ್ಕ್ಸ್ನ ಮಾಡಿಸಿ. ಇಲ್ಲ ಅಂದರೆ ಇಲ್ಲಿಗಲ್ ಅಥವಾ ಫೇಕ್ ಏಜೆಂಟ್ಸ್ ಜೊತೆ ಸಿಗಾಕೊಂಡು ಒದ್ದಾಡಬೇಡಿ ದಯವಿಟ್ಟು. ಥ್ಯಾಂಕ್ ಯು.